ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಯಾವುದೇ ತರ ಅಂತ ಬ್ಯಾಕ್ ಪೇನ್ಸ್ ಅನ್ನೋದು ಬರಲ್ಲ, ಬಾಡಿ ಪೇನ್ಸ್ ಬರಲ್ಲ. ಈವನ್ ನಿಮಗೆ ಬ್ಯಾಕ್ ಪೇನ್ ಬಾಡಿ ಪೇನ್ ಇದ್ರೂ ಹೋಗ್ತದೆ. ಸರ್ ಮ್ಯಾಟ್ರೆಸ್ ಇಂಡಸ್ಟ್ರಿಯಲ್ಲೇ ಯಾರು ಕೊಡ್ತಾ ಇಲ್ಲ. ಇದಕ್ಕೆ 15 ವರ್ಷ ಗ್ಯಾರಂಟಿ ಸರ್. 15 ವರ್ಷ ಗ್ಯಾರಂಟಿ. 15 ವರ್ಷನಾ? ಹೌದು ಸರ್. ಬೆಡ್ಶೀಟು ಮ್ಯಾಟ್ರೆಸ್ ಹಳೇದಾಗಿರುತ್ತೆ, ಬಟ್ ನಮ್ಮ ಮ್ಯಾಟ್ರೆಸ್ ಏನು ಅಂತ ಹೇಳಿದ್ರೆ ನಿಮಗೆ ಯಾವತ್ತಿಗೂ ಹಳೇದಾಗಿದೆ ಅನ್ನೋ ಫೀಲ್ ಕೊಡಲ್ಲ. ಈವನ್ ನ್ಯೂ ಬಾರ್ನ್ ಬೇಬಿನ ಡೈರೆಕ್ಟ್ ಆಗಿ ತಂದು ಮಲಗಿಸಬಹುದು. ಹೌದಾ? ಹೌದು ಸರ್. ಇದು ಸಾಫ್ಟ್ ಸೈಡ್, ಇದು ಸಾಫ್ಟ್ ಫೀಲಿಂಗ್ ಇರುತ್ತೆ. ನೆಕ್ಸ್ಟ್ ಈ ಮ್ಯಾಟ್ರೆಸ್ ನಿಂಗೆ ಫ್ಲಿಪ್ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಹಾರ್ಡ್ ಫೀಲಿಂಗ್, 2 in 1. 2 in 1. ಸೂಪರ್. ಸೊ ನೆಕ್ಸ್ಟ್ ಮಿನಿಮಮ್ ಡ್ಯೂರಬಿಲಿಟಿ ಬಂದು 30 ವರ್ಷ ಯೂಸ್ ಮಾಡ್ಕೋಬಹುದು ಸರ್. 30 years ಡ್ಯೂರಬಿಲಿಟಿ ಬರುತ್ತೆ. ಹೌದು ಸರ್. ಈ ಮೀಡಿಯಂ ಫೋಮ್ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಒಂದೇ ಮ್ಯಾಟ್ರೆಸ್ ಅಲ್ಲಿ ಲೈಕ್ ಸಾಫ್ಟ್, ಒಂದು ಮ್ಯಾಟ್ರೆಸ್ ಅಲ್ಲಿ ಸಾಫ್ಟ್ ಆಗೂ ಇರಲ್ಲ, ಹಾರ್ಡ್ ಆಗೂ ಇರಲ್ಲ, ಮೀಡಿಯಂ ಫಾರ್ಮ್ ಅಲ್ಲಿ ಇರುತ್ತೆ. ನಾವು ಕೊಟ್ಟಷ್ಟು ವೇರಿಯನ್ಸ್ ಯಾವ ಬ್ರ್ಯಾಂಡು ಕೊಡ್ತಾ ಇಲ್ಲ. ಹೌದಾ? ಸೊ ಯಾವ ತರ ವೇರಿಯನ್ಸ್ ಅಂತೂ ಇದ್ರ ಮೇಲೆ ಮ್ಯಾಟ್ರೆಸ್ ಮೇಲೆ ನಾವು ಜಂಪ್ ಮಾಡಿದ್ರು ಸೊ ಪರ್ಸನ್ಸ್ಗೆ ಡಿಸ್ಟರ್ಬೆನ್ಸ್ ಆಗಲ್ಲ. ಸೊ ಅದನ್ನ ನಾವು ಝೀರೋ ಮೋಷನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಒಂದು ಸರ್ಪ್ರೈಸ್ ಇದೆ, ವೇಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಲ್ಕಮ್ ಟು ಸ್ಲೀಪಿಂಗ್ ಜಾಯ್, ಇಂಡಿಯಾಸ್ ಲಾರ್ಜೆಸ್ಟ್ ಲ್ಯಾಟೆಕ್ಸ್ ಶೋರೂಮ್. ಓಕೆ, ಸೊ ಈ ಲ್ಯಾಟೆಕ್ಸ್ ಶೋರೂಮ್ ಸ್ಲೀಪಿಂಗ್ ಜಾಯ್ ಅಂತ ಹೇಳ್ತಿದ್ದೀರಾ, ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಔಟರ್ ರಿಂಗ್ ರೋಡ್, ರಾಮಮೂರ್ತಿ ನಗರ್, ನೆಕ್ಸ್ಟ್ ಟು HP ಪೆಟ್ರೋಲ್ ಬಂಕ್. ಓಕೆ, ಕೆಲವು ಜನಕ್ಕೆ ಪ್ರಶ್ನೆ ಇರುತ್ತೆ, ಲ್ಯಾಟೆಕ್ಸ್ ಅಂತ ಹೇಳ್ತಿದ್ದೀರಾ ನೀವು, ಅಂದ್ರೆ ಏನು ಅಂತ? ಸರ್ ಲ್ಯಾಟೆಕ್ಸ್ ಅಂತ ಹೇಳಿದ್ರೆ ರಬ್ಬರ್ ಮರದ ಹಾಲ್ನಿಂದ ಮಾಡೋಂಥ ಮೆಟೀರಿಯಲ್. ಸೊ ಇದನ್ನು ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ರಬ್ಬರ್ ಟ್ರೀಸ್ ಇಂದ ರಬ್ಬರ್ ಮಿಲ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಜಸ್ಟ್ ನಾವು ಮನೆಯಲ್ಲಿ ಇಡ್ಲಿ ಯಾವ ತರ ಸ್ಟೀಮ್ ಬೇಕ್ ಮಾಡ್ತೀವಿ, ಇದು ಅದೇ ತರ ಅಂತ ಮಾಡೋದು. ಓಕೆ, ಸೊ ಇದು ಮಾಡೋದು ಸಿಂಪಲ್. ನೀವು ಬೇಸಿಕ್ ಆಗಿ ಲ್ಯಾಟೆಕ್ಸ್ ಏನಕ್ಕೆ ತಗೋಬೇಕು, ಲ್ಯಾಟೆಕ್ಸ್ ಏನಕ್ಕೆ ಯೂಸ್ ಮಾಡಬೇಕು? ಸೊ ಲ್ಯಾಟೆಕ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್. ಏನು ಅಂತ ಮಾಹಿತಿಯನ್ನು ಶೇರ್ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆವರೆಗೂ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮತ್ತೆ ಇದರಲ್ಲಿ ಒಂದು ಸರ್ಪ್ರೈಸ್ ಇದೆ ಸರ್, ಲೈಕ್ ಗಿಫ್ಟ್ ಅನ್ನ, ಫ್ರೀ ಗಿಫ್ಟ್ಸ್ ಅನ್ನ ಕೊಡ್ತಾ ಇದೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಸೊ ಅದು ಏನ್ ಗಿಫ್ಟ್ಗಳು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್. ಸೊ ಈಗ ನೀವು ಲ್ಯಾಟೆಕ್ಸ್ ಶೋರೂಮ್ ಬಗ್ಗೆ ನೀವು ಹೇಳಿದೀರಾ, ಇಂಡಿಯಾಸ್ ಬಿಗ್ಗೆಸ್ಟ್ ಲ್ಯಾಟೆಕ್ಸ್ ಶೋರೂಮ್ ಅಂತ ನೀವು ಹೇಳಿದೀರಾ. ಸೊ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಬಿಡಿ, ಲೈಕ್ ಯಾವ ತರ ನಿಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸಿ ನಮಗೆ. ಸರ್ 100% ಕಂಪ್ಲೀಟ್ ಮಾಹಿತಿಯನ್ನ ಶೇರ್ ಮಾಡಿಕೊಡ್ತೀನಿ. ನಮ್ದು ಬಂದ್ಬಿಟ್ಟು ವರ್ಲ್ಡ್ ಆಫ್ ಲ್ಯಾಟೆಕ್ಸ್. ಓಕೆ, ಈ ವರ್ಲ್ಡ್ ಆಫ್ ಲ್ಯಾಟೆಕ್ಸ್ ಅಂತ ಯಾಕೆ ಹೇಳ್ತಿದ್ದೀರಾ ಸರ್? ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವನ್ ಪಿಲ್ಲೋಸ್ ಅಲ್ಲೂ ಅಷ್ಟೇ ನನ್ನ ಹತ್ರ ಬಂದ್ಬಿಟ್ಟು 15 ವೇರಿಯಂಟ್ಸ್ ಕೊಡ್ತಾ ಇದೀವಿ ಸರ್. ಇವನ್ ಪಿಲ್ಲೋಸ್ ಅಲ್ಲೂ ಯಾವ ಬ್ರ್ಯಾಂಡು ಕೊಡ್ತಾ ಇಲ್ಲ. 15 ವೇರಿಯಂಟ್ಸ್ ಕೊಡ್ತಿದ್ದೀವಿ. 15 ವೇರಿಯಂಟ್ಸ್ ಇದೆ. ಮ್ಯಾಟ್ರೆಸಸ್ ಅಲ್ಲೂ ಅಷ್ಟೇ ನನ್ನ ಹತ್ರ ಆಲ್ಮೋಸ್ಟ್ 9 ವೇರಿಯಂಟ್ಸ್ ಆಫ್ ಮ್ಯಾಟ್ರೆಸಸ್ ಇದೆ, ಟಾಪರ್ಸ್ ಇದೆ. ಓಕೆ, ಸೊ ಇಷ್ಟು ವೇರಿಯಂಟ್ಸ್ ಯಾರು ಕೊಡ್ತಾ ಇಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕಾಗಿ ನನ್ನ ಬ್ರ್ಯಾಂಡ್ ನ ವರ್ಲ್ಡ್ ಆಫ್ ಲ್ಯಾಟೆಕ್ಸ್ ಅಂತ ಹೇಳ್ತಾ ಇದೀನಿ. ಈಗ ನೀವು ತುಂಬಾ ಹೇಳ್ತಿದ್ದೀರಾ ನಿಮ್ ಪ್ರಾಡಕ್ಟ್ ಬಗ್ಗೆ. ಆ ಪ್ರಾಡಕ್ಟ್ ಬಗ್ಗೆ ಏನಂತ ತೋರಿಸ್ಬಿಡಿ ನಮ್ಗೆ. 100% ಸರ್. ಇವಾಗ ಬೇಸಿಕ್ ಆಗಿ ಮ್ಯಾಟ್ರೆಸಸ್ ಏನ್ ಬೇಕು, ಮ್ಯಾಟ್ರೆಸಸ್ ಏನಕ್ಕೆ ಬೇಕು? ಒಂದು ಮ್ಯಾಟ್ರೆಸಸ್ ಇಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್. ನೀವು ನಾಳೆ ಬೆಳಗ್ಗೆ ಆಕ್ಟಿವ್ ಆಗಿ ಕೆಲಸಕ್ಕೆ ಹೋಗ್ಬೇಕು, ನೀವು ಹೆಲ್ತಿ ಆಗಿರ್ಬೇಕು, 100% ನಿಮ್ಗೆ ನೈಟ್ ಪ್ರಾಪರ್ ಸ್ಲೀಪ್ ಅನ್ನೋದು ಇರಬೇಕು, ಪ್ರಾಪರ್ ನಿದ್ದೆ ಇರಬೇಕು. ಸೊ ನಿಮ್ಗೆ ನಿದ್ದೆ ಇಲ್ಲ ಅಂತ ಹೇಳಿದಾಗ ಹೆಲ್ತ್ ಇರಲ್ಲ, ಇರಿಟೇಷನ್ ಆಗ್ತದೆ, ಟಯರ್ಡ್ ಆಗ್ತದೆ. ಲೈಕ್ ಅದನ್ನ ನಾವು ಹೇಳ್ತೀವಿ, ಬಾಡಿ ನಿಮ್ಗೆ ಸಪೋರ್ಟ್ ಕೊಡಲ್ಲ ಏನೇ ಒಂದು ಮಾಡ್ಬೇಕು ಅಂದ್ರೆ. ಒಂದು ಪ್ರಾಪರ್ ಆಗಿ ನಿದ್ದೆ ಬಂದಿಲ್ಲ ಅಂತಂದ್ರೆ ಪೂರ್ತಿ ದಿನ ಹಾಳಾಗುತ್ತೆ. ಸೊ ಅದಕ್ಕಾಗಿ ಮ್ಯಾಟ್ರೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಈಗ ಇಂಪಾರ್ಟೆಂಟ್ ಅಂತ ಹೇಳಿದಿರ ನೀವು. ಬೇರೆ ಕಡೆ ಕೂಡ ಮ್ಯಾಟ್ರೆಸ್ ಸಿಗುತ್ತೆ, ಮತ್ತೆ ನಿಮ್ ಕಡೆನೂ ಸಿಗುತ್ತೆ, ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್? 100%. ಈಗ ನಿಮ್ಗೆ ಮ್ಯಾಟ್ರೆಸ್ ಅಂತ ಹೇಳಿದ್ರೆ ಔಟ್ ಸೈಡ್ ಸಿಗುತ್ತೆ, ನನ್ನ ಹತ್ರನೂ ಇದೆ. ಸೊ ಬೇಸಿಕ್ ಆಗಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋದೇನು ಅಂತ ಹೇಳಿದ್ರೆ ಒಂದು ಫೋಮ್ ಮ್ಯಾಟ್ರೆಸಸ್. ಫೋಮ್ ಮ್ಯಾಟ್ರೆಸ್ ಅಂತಂದ್ರೆ ಅದು ಫೋಮ್ ಅಂತ ಹೇಳಿದ್ರೆ ಕೆಮಿಕಲ್ಸ್ ಇಂದ ಮಾಡುವಂತ ಮ್ಯಾಟ್ರೆಸಸ್. ಸೊ ಕೆಮಿಕಲ್ಸ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಹೀಟ್ ಅನ್ನೋದಾಗುತ್ತೆ, ಡ್ಯೂರಬಿಲಿಟಿ ಬರಲ್ಲ, ಹೆಲ್ತ್ ಇಶ್ಯೂಸ್ ಇರುತ್ತೆ. ನಮ್ಮ ಲ್ಯಾಟೆಕ್ಸ್ ಹೆಂಗೆ ಅಂತ ಹೇಳಿದ್ರೆ, ಸೊ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ರಬ್ಬರ್ ಟ್ರೀಸ್ ಇಂದ ರಬ್ಬರ್ ಮಿಲ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡಿ ನ್ಯಾಚುರಲ್ ಆಗಿ ನಾವು ಮಾಡೋದು. ಇದನ್ನ ನಾವು ನ್ಯಾಚುರಲ್ ಲ್ಯಾಟೆಕ್ಸ್ ಅಂತಾನೆ ಹೇಳ್ತೀವಿ. ನ್ಯಾಚುರಲ್ ಆಗಿ ಇರುತ್ತೆ ಸರ್. ಸೊ ಈ ನ್ಯಾಚುರಲ್ ಲ್ಯಾಟೆಕ್ಸ್ ಮ್ಯಾಟ್ರೆಸಸ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಹೀಟ್ ಅನ್ನೋದು ಆಗಲ್ಲ. ಹೀಟ್ ಆಗಲ್ಲ. ಓಕೆ, ಸೊ ಬೇಗ ಸ್ಯಾಗ್ ಆಗಲ್ಲ. ಸ್ಯಾಗ್ ಅಂತಂದ್ರೆ ಒಳಗಡೆ ಯೂಸ್ ಮಾಡ್ತಾ ಒಳಗಡೆ ಹೋಗುತ್ತಲ್ಲ ಮ್ಯಾಟ್ರೆಸ್, ಅದನ್ನ ಸ್ಯಾಗಿಂಗ್ ಅಂತ ಹೇಳ್ತಾರೆ. ಸ್ಯಾಗ್ ಆಗಲ್ಲ. ಸೊ ಹೈಲಿ ಡ್ಯೂರಬಿಲಿಟಿ ಮ್ಯಾಟ್ರೆಸಸ್ ಗಳಿವು. ಪ್ಲಸ್ ಕಂಪ್ಲೀಟ್ ಆಗಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್. ಮತ್ತೆ ನಿಮಗೆ ಕಂಪ್ಲೀಟ್ ಆರ್ಥೋಪೆಡಿಕ್ ಸಪೋರ್ಟ್ ಇರುತ್ತೆ. ಆರ್ಥೋಪೆಡಿಕ್ ಅಂದ್ರೆ ಈಗ ಇವ್ರು ಇರ್ತಾರಲ್ಲ, ಆರ್ಥೋಪೆಡಿಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಯಾವ್ದೇ ತರ ಅಂತ ಬ್ಯಾಕ್ ಪೇನ್ಸ್ ಅನ್ನೋದು ಬರಲ್ಲ, ಬಾಡಿ ಪೇನ್ಸ್ ಬರಲ್ಲ. ಈವನ್ ನಿಮ್ಗೆ ಬ್ಯಾಕ್ ಪೇನ್ ಬಾಡಿ ಪೇನ್ ಇದ್ರೂ ಹೋಗ್ತದೆ. ಓಕೆ, ಈಗ ಕೆಲವು ಜನ ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ಯಾಕ್ ಪೇನು ಏನೋ ತುಂಬಾ ಕೆಲಸ ಮಾಡಿದ್ದಕ್ಕೆ ಆಗತ್ತೆ ಅಂತ ಆತರ ಅನ್ಕೊಂಡಿರ್ತಾರೆ. ಇಲ್ಲ ಸರ್, ನಿಮಗೆ ಮ್ಯಾಟ್ರೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಏನಕ್ಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ಶೇಪ್ ಅಬ್ಸರ್ವ್ ಮಾಡ್ಕೋಬಹುದು. ಆಕ್ಚುಲಿ ಮ್ಯಾಟ್ರೆಸ್ ಮೇಲೆ ಮಲಗಿದಾಗ ಬೇರೆ ಮ್ಯಾಟ್ರೆಸಸ್ಗಳು ಸಪೋರ್ಟ್ ಕೊಡಲ್ಲ ನಿಮಗೆ.
ಬಾಡಿನ ಅಬ್ಸರ್ವ್ ಮಾಡ್ಕೊಡಲ್ಲ, ಅಬ್ಸರ್ವ್ ಮಾಡ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಸಪೋರ್ಟ್ ಕೊಡಲ್ಲ, ಅಲ್ಲಿ ನಿಮ್ಗೆ ಪೇನ್ಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ನಮ್ಮ ಮ್ಯಾಟ್ರಸ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಮೇಜ್ ಅಬ್ಸರ್ವ್ ಮಾಡ್ಕೋಬಹುದು. ಸೊ ಈ ತರ ಲ್ಯಾಟೆಕ್ಸ್ ಮ್ಯಾಟ್ರಸ್ ಮೇಲೆ ಮಲಗಿದಾಗ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿ ಶೇಪ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಾಡಿ ಶೇಪ್ ಅಬ್ಸರ್ವ್ ಮಾಡ್ಕೊಂಡು ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಎಲ್ಲಿ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಇದೆಯೋ ಅಲ್ಲಿ ಪೇನ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಸೊ ಈಗ ಮಾರ್ಕೆಟ್ ಅಲ್ಲಿ ಕೆಲವೊಬ್ರು ಹುಳ ಬಿಟ್ಟಿದ್ದಾರೆ ಸರ್. ಏನು ಅಂತ ಹೇಳಿದ್ರೆ, ಒಬ್ರಿಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ರೆ ಅವರು ಸಾಫ್ಟ್ ಮ್ಯಾಟ್ರಸಸ್ ಯೂಸ್ ಮಾಡಬಾರ್ದು, ಹಾರ್ಡ್ ಮ್ಯಾಟ್ರಸ್ ಯೂಸ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಬಟ್ ಅದು ಆತರ ಅಲ್ಲ. ಸೊ ನಿಮಗೆ ಎಲ್ಲಿ ನಿಮ್ಮ ಬಾಡಿ ಶೇಪ್ ನ ಅಬ್ಸರ್ವ್ ಮಾಡ್ಕೊಂಡು ಒಳ್ಳೆ ಸಪೋರ್ಟ್ ಕೊಡುತ್ತೋ, ಸೊ ಅಲ್ಲಿ ನಿಮಗೆ ಬಾಡಿ ಪೇನ್ಸ್, ಬ್ಯಾಕ್ ಪೇನ್ಸ್ ಎಲ್ಲ ಹೋಗುತ್ತೆ. ಸೊ ಮಿನಿಮಮ್ ನಾನು ಮೆಡಿಕಲ್ ಸ್ಟೂಡೆಂಟ್, ನಾನು ಏನು ಹೇಳ್ಬೇಕಂತಂದ್ರೆ ಎಲ್ಲಿ ಬಾಡಿ ಸಪ್ಲೈ ಇರುತ್ತೆ, ಬಾಡಿ ಸರ್ಕ್ಯುಲೇಷನ್ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ, ಅಲ್ಲಿ ಚೆನ್ನಾಗಿ ಏನು ಅವಾಯ್ಡ್ ಆಗ್ಬಿಡುತ್ತೆ. ಎಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿರಲ್ವೋ ಅಲ್ಲಿ ಪೇನ್ಸ್ ಅನ್ನೋದು ಬರುತ್ತೆ. ಸೊ ಇಷ್ಟೇ, ಇದಕ್ಕೆ ಆರ್ಥೋಪೆಡಿಕ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ನೋಡ್ಬೋದು ವೀಕ್ಷಕರೇ, ಆ ಬಾಡಿ ಶೇಪ್ ಏನಿದೆ ಅಲ್ಲ ಅದೇ ರೀತಿಯ ಮ್ಯಾಟ್ರಸ್ ಕೂಡ ಶೇಪ್ ತಗೊಂಡಿದೆ. ಅಂತಂದ್ರೆ ನಾವು ಯಾವುದೇ ಬಾಡಿ ಇದ್ರೂ ಕೂಡ ಅದನ್ನ ಇದು ಮಾಡ್ಬೋದು. ಅಂಡ್ ಸರ್ ಇನ್ನೊಂದು ಏನಂತಂದ್ರೆ, ಈಗ ಸಮ್ಮರ್ ಸೀಸನ್ ಕೂಡ ಬರ್ತಾ ಇದೆ, ಸಾಕಷ್ಟು ಮ್ಯಾಟ್ರಸ್, ಓಕೆ, ಇವನ್ ನಾನು ಯೂಸ್ ಮಾಡ್ತಿರೋ ಮ್ಯಾಟ್ರಸ್ ಕೂಡ ಈ ಶಕೆಗಾದಾಗ ಏನಾಗತ್ತೆ ಅಂತಂದ್ರೆ ಸ್ವೆಟ್ ಎಲ್ಲ ಬಂದು ಇದಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಏನು ಮ್ಯಾಟ್ರಸ್ ಫ್ಯಾಬ್ರಿಕ್. ಸೊ ನಿಮ್ದು ತರ ಅದೇ ತರ 100% ಆ ತರ ಆಗೋ ಚಾನ್ಸಸ್ ಬರಲ್ಲ. ಯಾಕೆ ಅಂತ ಹೇಳ್ತೀವಿ ನೋಡಿ, ನಮ್ಮ ಫ್ಯಾಬ್ರಿಕ್ ಎಲ್ಲಾನು ಬಂದ್ಬಿಟ್ಟು ಲೈಕ್ ಮ್ಯಾಟ್ರಸ್ ಮೇಲೆ ಕೊಟ್ಟಿರ್ತೀವಿ ಫ್ಯಾಬ್ರಿಕ್ ಅಂತ ಹೇಳ್ಬಿಟ್ಟು, ಇದೆಲ್ಲ ಬಂದ್ಬಿಟ್ಟು ರಿಮೂವಬಲ್ ಆಪ್ಷನ್ಸ್ ಕೊಟ್ಟಿರ್ತೀವಿ. ಬ್ಯಾಕ್ ಸೈಡ್ ಈ ತರ ಜಿಪ್ ಇರುತ್ತೆ. ಸೊ ಜಸ್ಟ್ ಜಿಪ್ ನ ರಿಮೂವ್ ಮಾಡಿ ನೀವು ವಾಶ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ನ ರಿಮೂವ್ ಮಾಡ್ಕೊಂಡು ನೀವು ವಾಶ್ ಮಾಡ್ಕೋಬಹುದು. ವಾಶ್ ಮಾಡ್ಕೋಬಹುದು. ಈ ಫ್ಯಾಬ್ರಿಕ್ ಅಷ್ಟೇ ಸರ್, ಇದೇ ನಾರ್ಮಲ್ ಫ್ಯಾಬ್ರಿಕ್ ನಾವು ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಅಲ್ಲೂ ಫ್ಯೂಚರ್ಸ್ ಬರುತ್ತೆ. ಲೈಕ್ ಬೆಡ್ ಬಗ್ಸ್ ಅನ್ನೋದು ಬರಲ್ಲ, ಅಲ್ಟ್ರಾ ಫ್ರೆಶ್ನೆಸ್ ಅನ್ನೋದು ಇರುತ್ತೆ, ಆಂಟಿ ಡಸ್ಟಮೈಟ್ ಇರುತ್ತೆ, ಆಂಟಿ ಮೈಕ್ರೋಬಿಯಲ್, ಆಂಟಿ ಫಂಗಸ್. ಓಕೆ, ಸೊ ಇಷ್ಟು ಫ್ಯೂಚರ್ಸ್ ಬರುತ್ತೆ ನಿಮಗೆ. ಈಗ ನಾರ್ಮಲ್ ಫೋಮ್ ಯೂಸ್ ಮಾಡಿದಾಗ ಹೀಟಿಗೆ ಅಂತ ಆ ನಮ್ಮ ಸ್ವೆಟ್ ಸ್ಮೆಲ್ ಏನಿರುತ್ತೆ ಅದೇ ಸ್ಮೆಲ್ಲು ಏನು ಸ್ಮೆಲ್ಲು ಇರುತ್ತೆ, ಪ್ಲಸ್ ಸ್ಟೈನ್ಸ್ ಆಗ್ಬಿಡುತ್ತೆ ಸರ್. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು ಮ್ಯಾಟ್ರಸ್ ಇದ್ದಾಗ ಬೆಡ್ಶೀಟ್ ರಿಮೂವ್ ಮಾಡಿ ನೋಡಿ, ಹಳೇದಾಗದಂಗೆ ಇರುತ್ತೆ. ಇವನ್ ನೀವು ವಿತ್ ಇನ್ ಇಯರ್ ಅಲ್ಲಿ ಒಂದು ವರ್ಷ ಆಗಿರ್ಲಿ, ಮ್ಯಾಟ್ರಸ್ ಫ್ಯಾಬ್ರಿಕ್ ತೆಗೆದು ನೋಡಿ, ಲೈಕ್ ಬೆಡ್ಶೀಟ್ ಮ್ಯಾಟ್ರಸ್ ಹಳೇದಾಗಿರುತ್ತೆ. ಬಟ್ ನಮ್ಮ ಮ್ಯಾಟ್ರಸ್ ಏನು ಅಂತ ಹೇಳಿದ್ರೆ ನಿಮ್ಗೆ ಯಾವತ್ತಿಗೂ ಹಳೇದಾಗಿದೆ ಅನ್ನೋ ಫೀಲ್ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಕ್ ಈ ತರ ರಿಮೂವಬಲ್ ಆಪ್ಷನ್ಸ್ ಕೊಡ್ತಾ ಇದೀವಿ. ಸೊ ನಿಮಗೆ ಕೊಳೆ ಏನಾದ್ರು ಆಯ್ತು, ಜಸ್ಟ್ ಸ್ಟೈನ್ಸ್ ಆಯ್ತು, ಡಸ್ಟ್ ಆಯ್ತು, ಜಸ್ಟ್ ಈ ತರ ರಿಮೂವ್ ಮಾಡಿ ವಾಶ್ ಮಾಡಿ. ಸೊ ನಿಮಗೆ ಮ್ಯಾಟ್ರಸಸ್ ಫ್ರೆಶ್ ಇರುತ್ತೆ. ಪ್ಲಸ್ ಏನು ಅಂತ ಹೇಳಿದ್ರೆ ಹೆಲ್ತ್ ಬರುತ್ತೆ. ಬ್ರಿಟಿಷ್ ರಾಯಲ್ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದಂತ ಮೆಟೀರಿಯಲ್ಸ್ ಇವು ಲ್ಯಾಟೆಕ್ಸ್ ಅಂತ ಹೇಳಿದ್ರೆ. ಅದಕ್ಕೆ ನಾನು ಹೇಳ್ತೀನಿ ನ್ಯಾಚುರಲ್ ಲ್ಯಾಟೆಕ್ಸ್. ಈ ಲ್ಯಾಟೆಕ್ಸ್ ಅಷ್ಟೇ, ಇದೇನು ಹೊಸದೇನಲ್ಲ, 100 years ಆಫ್ ಹಿಸ್ಟ್ರಿ ಇದೆ ಇದಕ್ಕೆ. ಇವನ್ ಡಾಕ್ಟರ್ಸ್ ಬಂದು ಸರ್ಜಿಕಲ್ ಗ್ಲೋವ್ಸ್ ಎಲ್ಲ ಹಾಕೊಂತಾರಲ್ಲ, ಸೇಮ್ ಮೆಟೀರಿಯಲ್ ಅಲ್ಲೇ ಮಾಡೋದು. ಬಟ್ ಸೊ ಅವಾಗ ಲ್ಯಾಟೆಕ್ಸ್ ಅನ್ನೋದು ಬಂದ್ಬಿಟ್ಟು ಅಷ್ಟೊಂದು ಪಬ್ಲಿಕೇಶನ್ ಆಗಿರ್ಲಿಲ್ಲ. ಸೊ ಹೆಲ್ತ್ ಬಗ್ಗೆ ಅಷ್ಟೊಂದು ಕಾನ್ಶಿಯನ್ಸ್ ಕೊಡ್ತಾ ಇರ್ಲಿಲ್ಲ. ಸೊ ಈಗ ಏನಾಯ್ತು ಅಂತ ಹೇಳಿದ್ರೆ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಮ್ಮ ಜನಗಳು ಸೊ ಲ್ಯಾಟೆಕ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಚಿಕ್ಕ ಮಕ್ಕಳು ಕೂಡ ಇವನ್ ನ್ಯೂ ಬಾರ್ನ್ ಬೇಬಿನ ಡೈರೆಕ್ಟ್ ಆಗಿ ತಂದು ಮಲಗಿಸಬಹುದು. ಹೌದಾ? ಹೌದು ಸರ್. ಸೊ ಅವಾಗ್ಲೇ ಹಾಸ್ಪಿಟಲ್ ಇಂದ ತಂದು ಡೈರೆಕ್ಟ್ ಆಗಿ ಮಲಗಿಸಬಹುದು. ಸೊ ಲ್ಯಾಟೆಕ್ಸ್ ಇಸ್, ಅದಕ್ಕೆ ಹೇಳ್ತೀನಿ ಸೇಫ್ ಅಂತ, ನ್ಯಾಚುರಲ್ ಲ್ಯಾಟೆಕ್ಸ್ ಇಸ್ ಮೋಸ್ಟ್ ಸೇಫ್. ಓಕೆ, ಸೊ ಚಿಕ್ಕ ಮಕ್ಕಳು ನ್ಯೂ ಬಾರ್ನ್ ಬೇಬಿನ ತಂದು ಡೈರೆಕ್ಟ್ ಆಗಿ ನಮ್ಮ ಮ್ಯಾಟ್ರಸ್ ಮೇಲೆ ಮಲಗಿಸಬಹುದು, ತೊಂದರೆನೇ ಇಲ್ಲ. ಅಂಡ್ ಇನ್ನೊಂದು ಏನಂತ ಸರ್, ಈಗ ಸಾಕಷ್ಟು ಜನ ಏನೋ ಇವ್ರು ಇರ್ತಾರೆ, ಓಲ್ಡ್ ಏಜ್ ಪೀಪಲ್ ಇರ್ತಾರೆ, ಅವ್ರಿಗೆ ಏನಂತಂದ್ರೆ ಆ ನೀರಿನಲ್ಲಿ ವಾಟರ್ ಇದು ಬೆಡ್ ಬರುತ್ತಲ್ಲ, ವಾಟರ್ ಬೆಡ್ ಅದ್ರಲ್ಲಿ ಹಾಕಿರ್ತಾರೆ. ಅದು ಏನು ಅವ್ರ ಕೈಕಾಲು ನೂಸ್ಬಾರ್ದು ಅಂತ, ಅದಕ್ಕೆ ಇದು ರೆಫರ್ ಮಾಡ್ಬೋದಾ? ನನ್ನ ಹತ್ರ ಬಂದ್ಬಿಟ್ಟು ಇವನ್ ನ್ಯೂ ಬಾರ್ನ್ ಬೇಬೀಸ್ ಇಂದ ಇಟ್ಟು ಅಡಲ್ಟ್ಸ್ ವರೆಗೂ ನನಗೆ ಹತ್ರ ಮ್ಯಾಟ್ರಸಸ್ ಇದೆ, ಪಿಲ್ಲೋಸು ಇದೆ, ಟಾಪರ್ಸು ನಾನು ಈಸಿಯಾಗಿ ರೆಕಮೆಂಡ್ ಮಾಡ್ಕೋಬಹುದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಏಜ್ ಆಗ್ತಾ ಒಂದು ಫರ್ಮ್ ಲೆವೆಲ್ ಮ್ಯಾಟ್ರಸಸ್ ಕೊಡಬೇಕು. ಲೈಕ್ ಏಜ್ ಆದವ್ರಿಗೆ ನಾವು ಸಾಫ್ಟ್ ಮ್ಯಾಟ್ರಸಸ್ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಏಜ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಬೋನ್ ಅಲ್ಲಿ ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅವ್ರಿಗೆ ಸಾಫ್ಟ್ ಮ್ಯಾಟ್ರಸ್ ಪ್ರಿಪೇರ್ ಮಾಡಿದೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ, ಇಮಿಡಿಯೇಟ್ ಆಗಿ ಎದ್ದೇಳಕ್ಕಾಗಲ್ಲ. ಸೊ ಅವ್ರಿಗೆ ನಾವೇನ್ ರೆಕಮೆಂಡ್ ಮಾಡಬೇಕು, ಸ್ವಲ್ಪ ಹಾರ್ಡ್ ಇರೋ ಮ್ಯಾಟ್ರಸಸ್ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಬೇಸಿಕ್ ಆಗಿ ಸೊ ಮ್ಯಾಟ್ರಸ್ ಅಂತ ಹೇಳಿದ್ರೆ ನನ್ನ ಹತ್ರ ಏನು ಅಂತ ಹೇಳಿದ್ರೆ ನಿಮ್ಗೆ ಸಾಫ್ಟ್ ಅಲ್ಲಿ ಬೇಕು ಅಂದ್ರೂ ಇದೆ, ಹಾರ್ಡ್ ಅಲ್ಲಿ ಬೇಕು ಅಂದ್ರೂ ಇದೆ, ಮೀಡಿಯಂ ಫಾರ್ಮ್ ಅಲ್ಲಿ ಬೇಕು ಅಂದ್ರೂ ಇದೆ, ಒಂದೇ ಮ್ಯಾಟ್ರಸ್ ಅಲ್ಲಿ 2 ಕಂಫರ್ಟಬಲ್ ಬೇಕು ಅಂದ್ರೂ ಇದೆ, ಪ್ಲಸ್ ಬಜೆಟ್ ಅಲ್ಲಿ ನೋಡ್ತೀನಿ ಅಂದ್ರೂ ನಾನು ಇದೆ ಸರ್. ಸೊ ಅದಕ್ಕೆ ನಾವು ಹೇಳ್ತೀವಿ ನಮ್ಮ ಲ್ಯಾಟೆಕ್ಸ್ ಮ್ಯಾಟ್ರಸಸ್ ಶೋರೂಮ್ ನ ವರ್ಲ್ಡ್ ಆಫ್ ಲ್ಯಾಟೆಕ್ಸ್ ಅಂತ ಹೇಳ್ತೀನಿ. ವರ್ಲ್ಡ್ ಆಫ್ ಲ್ಯಾಟೆಕ್ಸ್. ಸೊ ನಾವು ಒನ್ ಆಫ್ ಬಿಗ್ಗೆಸ್ಟ್ ಲ್ಯಾಟೆಕ್ಸ್ ಶೋರೂಮ್ ಇದು. ಒನ್ ಆಫ್ ಬಿಗ್ಗೆಸ್ಟ್ ಲ್ಯಾಟೆಕ್ಸ್ ಶೋರೂಮ್ ಇದು. ಸೊ ನೀವು ಹಾರ್ಡ್ ಅಂತ ಹೇಳ್ತಿದ್ರ, ಫಸ್ಟ್ ಹಾರ್ಡ್ ತೋರಿಸಿ, ಆಮೇಲೆ ಮೀಡಿಯಂ ಹೋಗೋಣ, ಆಮೇಲೆ ಲಾಸ್ಟ್ ಸಾಫ್ಟ್ ಹೋಗೋಣ. ಸರ್, ಈ ಹಾರ್ಡ್ ಅಲ್ಲೂ ಅಷ್ಟೇ ಡೆನ್ಸಿಟೀಸ್ ಇಲ್ಲಿ ನಾನು ಇವಾಗ ಹೇಳ್ದಂಗೆ ವರ್ಲ್ಡ್ ಆಫ್ ಲ್ಯಾಟೆಕ್ಸ್ ಅಂತ. ಸೊ ನಿಮಗೆ ಮ್ಯಾಟ್ರಸ್ ಅಲ್ಲೂ ಡೆನ್ಸಿಟೀಸ್ ಕೊಡ್ತೀವಿ ಸರ್ ನಾವು. ಲೈಕ್ ನಿಮಗೆ 85 ಡೆನ್ಸಿಟಿ ಇಂದ ಸ್ಟಾರ್ಟ್ ಆಗುತ್ತೆ. 85 ಡೆನ್ಸಿಟಿ ಇದೆ, 90 ಡೆನ್ಸಿಟಿ ಇದೆ,
110 ಡೆನ್ಸಿಟಿ ಇದೆ, 120 ಡೆನ್ಸಿಟಿ ಇದೆ. ಸೊ ನಿಮ್ಗೆ ಯಾವ ಡೆನ್ಸಿಟಿಯಲ್ಲಿ ಬೇಕು ಆ ಡೆನ್ಸಿಟಿಯಲ್ಲಿ ನಾವು ಮ್ಯಾಟ್ರೆಸ್ ಒಂದ್ ಸ್ವಲ್ಪ ತೋರಿಸಬಹುದಾ ಹಾರ್ಡ್ ಡೆನ್ಸಿಟಿ? ತೋರಿಸ್ಕೊಡ್ತೀನಿ ಸರ್. ಫಾರ್ ಎಕ್ಸಾಂಪಲ್ ಆಗಿ ಈ ಮ್ಯಾಟ್ರೆಸಸ್ ನೋಡಿ ಸರ್, ಇದು ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇದು ನನ್ನ ಹತ್ರ ಇರೋದು ಸಾಫ್ಟ್ ಮ್ಯಾಟ್ರೆಸ್. ಸಾಫ್ಟ್ ಮ್ಯಾಟ್ರೆಸ್. ಓಕೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಥಿಕ್ನೆಸ್ ಆಪ್ಷನ್ ಇದೆ ಸರ್. 4, 5, 6, 8, 10 ಇಂಚಸ್ ಥಿಕ್ನೆಸ್ ವರೆಗೂ ಅವೈಲೇಬಲ್ ಇದೆ. ಸೊ ಇಲ್ಲಿ ಇದು ಥಿಕ್ನೆಸ್ ವೈಸ್ ಇಟ್ಟಿದ್ದೀರಾ? ಹೌದು ಸರ್. ಓಕೆ. ಸೊ ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ನೋಡಿ ನಾನು ತೋರಿಸಿರೋ ಮೆಟೀರಿಯಲ್ ಇದು. ಸೊ ನಾನು ಒಳಗಡೆನೂ ಇದೇ ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೌದು, ಬನ್ನಿ ಸರ್. ಸೊ ನೋಡಿ, ಫ್ಯಾಬ್ರಿಕ್ ವಾಶ್ ಮಾಡ್ಕೊಳ್ಳೋದಕ್ಕೆ ಈ ತರ ಜಿಪ್ ಎಲ್ಲ ರಿಮೂವ್ ಮಾಡ್ತಿರಲ್ಲ, ಇದನ್ನ ಆರ್ಗಾನಿಕ್ ಕಾಟನ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಇವನ್ ಇದಕ್ಕೂ ಒಂದು ಜಿಪ್ ಕೊಟ್ಟಿರ್ತೀವಿ. ಇದನ್ನು ಬೇಕಾದ್ರೆ ನೀವು ರಿಮೂವ್ ಮಾಡ್ಕೊಂಡು ನೋಡಬಹುದು ಪ್ರಾಡಕ್ಟ್ ಹೆಂಗಿದೆ ಅಂತ. ನೋಡಿ ಸರ್, ಸೂಪರ್ ಆಗಿದೆ. ಇದು ಪ್ಯೂರ್ 100% ಸರ್ ನ್ಯಾಚುರಲ್ ಲ್ಯಾಟೆಕ್ಸ್ ಅಂತ ಹೇಳ್ತೀವಿ. ನ್ಯಾಚುರಲ್ ಲ್ಯಾಟೆಕ್ಸ್. ಓಕೆ. ಸೊ ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಮ್ಯಾಟ್ರೆಸ್ ಇಂಡಸ್ಟ್ರಿಯಲ್ಲೇ ಯಾರು ಕೊಡ್ತಾ ಇಲ್ಲ. ಇದಕ್ಕೆ 15 ವರ್ಷ ಗ್ಯಾರಂಟಿ ಸರ್. 15 ವರ್ಷ ಗ್ಯಾರಂಟಿ. 15 ವರ್ಷನಾ? ಹೌದು ಸರ್. ಮಿನಿಮಮ್ ಡ್ಯೂರಬಿಲಿಟಿ ಬಂದು 30 ವರ್ಷ ಯೂಸ್ ಮಾಡ್ಕೋಬಹುದು ಸರ್. 30 ಇಯರ್ಸ್ ಡ್ಯೂರಬಿಲಿಟಿ ಬರುತ್ತೆ. ನನ್ನ ಪ್ರಕಾರ ಒಂದ್ 2-3 ವರ್ಷ ಯೂಸ್ ಮಾಡಿದ್ರೆ ಅದು ಸ್ಯಾಗ್ ಅಂತ ನೀವೇನಂದ್ರಲ್ಲ ಅದೆಲ್ಲ ಆಗ್ಬಿಡುತ್ತೆ. 15 ಇಯರ್ಸ್ ನೀವು ಗ್ಯಾರಂಟಿ ಕೊಡ್ತಿದ್ದೀರಾ? 100% ಕೊಡ್ತಾ ಇದೀವಿ ಸರ್. ಸೂಪರ್. ಏನ್ ಸರ್ ಇದು? 30 ವರ್ಷ ಡ್ಯೂರಬಿಲಿಟಿ. ಅದನ್ನು ನಾವು ಮೇಂಟೈನ್ ಮಾಡ್ಬೇಕು ಸರ್. ಯಾಕೆಂತ ಹೇಳಿದ್ರೆ 15 ವರ್ಷ ನಾವು ಕೊಡ್ತಾ ಇರೋದ ಗ್ಯಾರಂಟಿ. ಮಿನಿಮಮ್ ಡ್ಯೂರಬಿಲಿಟಿ ಬರೋದು 30 ವರ್ಷ ಯೂಸ್ ಮಾಡ್ಕೊಂತೀರ ಆರಾಮಾಗಿ. ಅಂಡ್ ಇದು ಟೆಸ್ಟೆಡ್ ಪ್ರಾಡಕ್ಟ್ ಅಂತ ಇಲ್ಲಿ 100% ಸರ್. ಸರ್ಟಿಫಿಕೇಶನ್ಸ್ ಗಳೆಲ್ಲ ಇದೆ. ಓಕೆ. ಓಕೆ ಸರ್, ಈಗ ಇದೆಲ್ಲ ತೋರಿಸಿದ್ರೆ ನೆಕ್ಸ್ಟ್ ಇದು ನನ್ನ ಹತ್ರ ಇನ್ನೂ ಇದೆ ಸರ್ ಪ್ರಾಡಕ್ಟ್ಸ್. ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ನಿಮಗೆ ಸಾಫ್ಟ್ ಮ್ಯಾಟ್ರೆಸ್ ತೋರಿಸ್ಕೊಟ್ಟೆ. ಈಗ ನಾನು ನೆಕ್ಸ್ಟ್ ತೋರಿಸ್ಕೊಡೋದು ನಿಮಗೆ ಮೀಡಿಯಂ ಫೋಮ್ ಮ್ಯಾಟ್ರೆಸ್. ಮೀಡಿಯಂ ಫೋಮ್. ಹೌದು ಸರ್. ಈ ಮೀಡಿಯಂ ಫೋಮ್ ಅಂತ ಹೇಳಿದ್ರೆ ಹೆಂಗೆ ಅಂತ ಹೇಳಿದ್ರೆ, ನಿಮಗೆ ಒಂದೇ ಮ್ಯಾಟ್ರೆಸ್ ಅಲ್ಲಿ ಲೈಕ್ ಸಾಫ್ಟ್, ಒಂದು ಮ್ಯಾಟ್ರೆಸ್ ಅಲ್ಲಿ ಸಾಫ್ಟ್ ಆಗು ಇರಲ್ಲ, ಹಾರ್ಡ್ ಆಗು ಇರಲ್ಲ, ಮೀಡಿಯಂ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ. ಮೀಡಿಯಂ ಫಾರ್ಮ್ ಅಲ್ಲಿ, ಮೀಡಿಯಂ ಫಾರ್ಮ್, ಲೈಕ್ ಸಾಫ್ಟ್ ಇರಲ್ಲ, ಹಾರ್ಡ್ ಇರಲ್ಲ. ಸರ್ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಒಂದು ಸರ್ಪ್ರೈಸ್ ಇದೆ, ವೇಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ಸೊ ಸರ್ಪ್ರೈಸ್ ಇದೆ, ವಿಡಿಯೋನ ಕೊನೆ ತನಕ ನೋಡಿ. ಅದು ಸರ್. ಮತ್ತೆ ನೆಕ್ಸ್ಟ್ ನಿಮ್ಗೆ ಒಂದೇ ಮ್ಯಾಟ್ರೆಸ್ ಅಲ್ಲಿ 2 ಕಂಫರ್ಟಬಲ್ ಬೇಕು. ಲೈಕ್ ಸ್ವಲ್ಪ ದಿನ ಸಾಫ್ಟ್ ಅಲ್ಲಿ ಬೇಕು, ಸ್ವಲ್ಪ ದಿನ ಹಾರ್ಡ್ ಅಲ್ಲಿ ಬೇಕು. ಸೊ ಅಂತವರಿಗೆ ನನ್ನ ಹತ್ರ ಒಂದು ಸ್ಪೆಷಲ್ ಮ್ಯಾಟ್ರೆಸ್ ಇದೆ ಸರ್. 2 in 1. ಹೌದು ಸರ್. ಫ್ಲಿಪ್ಪೇಬಲ್ ಮ್ಯಾಟ್ರೆಸಸ್ ಅಂತ ಹೇಳ್ತೀನಿ. ಈಗ ಇದನ್ನೇನು ಅಂತ ಹೇಳಿದ್ರೆ, ಸ್ವಲ್ಪ ದಿನ ಸಾಫ್ಟ್ ಅಲ್ಲಿ ಬೇಕು, ಸ್ವಲ್ಪ ದಿನ ಹಾರ್ಡ್ ಅಲ್ಲಿ ಬೇಕು, ಎರಡೂ ಕಡೆಗೂ ಯೂಸ್ ಮಾಡ್ಕೋಬಹುದು ಇದನ್ನ. ಓಕೆ. ಇದು ಸಾಫ್ಟ್ ಸೈಡ್, ಇದು ಸಾಫ್ಟ್ ಫೀಲಿಂಗ್ ಇರುತ್ತೆ. ನೆಕ್ಸ್ಟ್ ಈ ಮ್ಯಾಟ್ರೆಸ್ ನಿಂಗೆ ಫ್ಲಿಪ್ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಹಾರ್ಡ್ ಫೀಲಿಂಗ್. 2 in 1. 2 in 1. ಸೂಪರ್. ಸೊ ನೆಕ್ಸ್ಟ್ ಇದರಲ್ಲಿ ನಾನು ಒನ್ ಆಫ್ ಹಾರ್ಡೆಸ್ಟ್ ಮ್ಯಾಟ್ರೆಸಸ್ ತೋರಿಸ್ಕೊಡ್ತೀನಿ ಸರ್. ಹಾರ್ಡೆಸ್ಟ್ ಹೌದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಸರ್, ಇದು ಒನ್ ಆಫ್ ಹಾರ್ಡೆಸ್ಟ್ ಮ್ಯಾಟ್ರೆಸಸ್ ನನ್ನ ಹತ್ರ. ಸೊ ಈ ತರ ಬರುತ್ತೆ. ಇದು ಹಾರ್ಡೆಸ್ಟ್ ಮ್ಯಾಟ್ರೆಸಸ್ ಸರ್. ಓಕೆ. ಡೆನ್ಸಿಟಿ ಎಲ್ಲ ನೋಡ್ಬೋದು ವೀಕ್ಷಕರೇ. ಓಕೆ ಸರ್, ಇಲ್ಲೇ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಡಿಫ್ರೆನ್ಶಿಯೇಟ್ ಮಾಡಿದ್ದೀರಾ ನೀವು. ಹೌದು ಸರ್. ಅದು ಫೋಮ್ಗೂ ನಮಗೂ ನಮ್ಮ ಮ್ಯಾಟ್ರೆಸ್ಗೂ ಏನು ಡಿಫ್ರೆನ್ಸಿಯೇಷನ್ ಅಂತ ಕೂಲು. ಮತ್ತೆ ನನ್ನ ಹತ್ರ ಇನ್ನೂ ಬಜೆಟ್ ಫ್ರೆಂಡ್ಲಿ ಮ್ಯಾಟ್ರೆಸಸ್ ಇದೆ ಸರ್. ಲೈಕ್ ನೀವು ಫುಲ್ ಅಂಡ್ ಫುಲ್ ಲ್ಯಾಟೆಕ್ಸ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾವು ಈ ತರ ಬಜೆಟ್ ಫ್ರೆಂಡ್ಲಿ ಮ್ಯಾಟ್ರೆಸಸ್ ಕೊಡ್ತೀವಿ. ಬಜೆಟ್ ಫ್ರೆಂಡ್ಲಿ. ಓಕೆ. ಇದೇನು ಸರ್ ಇದು ತಳಗೆ? ಸರ್ ಇದನ್ನ ಬಂದ್ಬಿಟ್ಟು ಆಂಟಿ ಸ್ಯಾಗ್ ರೀಬೌಂಡೆಡ್ ಫೋಮ್ ಅಂತ ಹೇಳ್ತೀವಿ. ಪ್ಲಸ್ ನ್ಯಾಚುರಲ್ ಲ್ಯಾಟೆಕ್ಸ್ ಇರುತ್ತೆ. ನ್ಯಾಚುರಲ್ ಲ್ಯಾಟೆಕ್ಸ್. ಓಕೆ. ಸೊ ಪ್ಲಸ್ ಈ ತರ ಆಂಟಿ ಸ್ಯಾಗ್ ರೀಬೌಂಡೆಡ್ ಫೋಮ್ ಬೇಡ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ರೆಕಮೆಂಡ್ ಮಾಡೋದು ನಿಮಗೆ ಆಂಟಿ ಸ್ಯಾಗ್ HR ಫೋಮ್ ಪ್ಲಸ್ 2 inch ಲ್ಯಾಟೆಕ್ಸ್. ಓಕೆ. ಸೊ ಅಂತಂದ್ರೆ ಈ ತರ ಬರುತ್ತೆ. ಇದು ಮೇಲೆ ಲ್ಯಾಟೆಕ್ಸ್, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಆಂಟಿ ಸ್ಯಾಗ್ HR ಫೋಮ್ ಇರುತ್ತೆ. ಓಕೆ ಸರ್, ಈಗ ಮ್ಯಾಟ್ರೆಸ್ ಎಲ್ಲ ತೋರಿಸಿದ್ರೆ ನೆಕ್ಸ್ಟ್ ಸರ್, ಇವಾಗ ನಿಮ್ಮ ಹತ್ರ ಒಂದು ಮ್ಯಾಟ್ರೆಸ್ ಇದೆ, ಅದು ಕಂಫರ್ಟಬಲ್ ಕೊಡ್ತಾ ಇಲ್ಲ. ಆಗ ನೀವು ಥಿಂಕ್ ಮಾಡಬೇಕು, ಆ ಮ್ಯಾಟ್ರೆಸ್ ಥ್ರೋ ಮಾಡಿಬಿಟ್ಟು ಒಂದು ಮ್ಯಾಟ್ರೆಸ್ ಪರ್ಚೇಸ್ ಮಾಡ್ಬೇಕಾ ಅಂತ. ಬೇಡ ಸರ್. ಓಕೆ. ನಿಮ್ಮ ಹತ್ರ ಮ್ಯಾಟ್ರೆಸ್ ಇದೆ, ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ನಿಮಗೆ ಕಂಫರ್ಟಬಲ್ ಕೊಡ್ತಾ ಇಲ್ಲ. ಬನ್ನಿ ಸರ್, ನಾನು ಈ ತರ ಟಾಪರ್ಸ್ ಅಂತ ರೆಕಮೆಂಡ್ ಮಾಡ್ತೀನಿ. ಟಾಪರ್ಸ್. ಓಕೆ. ನಿಮ್ಮ ಹತ್ರ ಇರೋ ಮ್ಯಾಟ್ರೆಸಸ್ ಮೇಲೆ ಟಾಪರ್ಸ್ ಹಾಕಿ ಕಂಪ್ಲೀಟ್ ಆಗಿ ನಿಮ್ಗೆ ಹೀಟ್ ಅನ್ನೋದಾಗಲ್ಲ, ಪ್ಲಸ್ ನಿಮಗೆ ಸ್ಯಾಗ್ ಆಗಲ್ಲ. ಸೊ ಮಿನಿಮಮ್ ಅಂತ ಹೇಳಿದ್ರು 10 ರಿಂದ 12 ವರ್ಷ ಡ್ಯೂರಬಿಲಿಟಿ ಬರುತ್ತೆ ಈ ಟಾಪರ್ಸ್ ತಗೊಂಡ್ರು. ಇದು ನೋಡ್ಬೋದು ವೀಕ್ಷಕರೇ, ಸೂಪರ್ ಸರ್. ಇದರಲ್ಲಿ ನಮಗೆ ಥಿಕ್ನೆಸ್ ಅವೈಲೇಬಲ್ ಬರುತ್ತೆ ಸರ್. 1 inches ಇದೆ, 2 inches ಇದೆ. ನಿಮಗೆ ಕಸ್ಟಮೈಸೇಷನ್ ಬೇಕಾದ್ರೂ ಮಾಡಿ ಕೊಡ್ತೀವಿ. ಕಸ್ಟಮೈಸ್ ನೋಡ್ಬೋದು ವೀಕ್ಷಕರೇ, ಇಲ್ಲಿ ತಳಗೆ ನೋಡ್ಬೋದು, ಇಲ್ಲೇ ನಾರ್ಮಲ್ ಬೆಡ್ ಇಟ್ಟಿದ್ದಾರೆ, ಅದ್ರ ಮೇಲೆ ಈ ಟಾಪರ್ಸ್ ಇಟ್ಟಿದ್ದಾರೆ. ಹೌದಾ? ಹೌದು ಸರ್. ಓಕೆ. ಇದರಲ್ಲಿ ಕೂಡ ಥಿಕ್ನೆಸ್ ಎಲ್ಲ ಬರುತ್ತಲ್ಲ?
ಥಿಕ್ನೆಸ್ 1 or 2 ಇಂಚಸ್ ಅಷ್ಟೇ. 1 or 2 ಇಂಚಸ್ ಬರುತ್ತೆ. ಈಗ ನೆಕ್ಸ್ಟ್ ಏನು ತೋರಿಸ್ತಿದ್ದೀರಾ? ನೆಕ್ಸ್ಟ್ ನನ್ನ ಹತ್ರ ಪಿಲ್ಲೋಸ್ ತೋರಿಸ್ತೀನಿ ಸರ್. ಪಿಲ್ಲೋಸ್ ಇದೆ. ಪಿಲ್ಲೋಸು ಅಷ್ಟೇ, ನಾವು ಕೊಟ್ಟಷ್ಟು ವೇರಿಯನ್ಸು ಯಾವ ಬ್ರ್ಯಾಂಡು ಕೊಡ್ತಾ ಇಲ್ಲ. ಹೌದಾ? ಸೊ ಯಾವ ತರ ವೇರಿಯನ್ಸ್ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್. ರೈಟ್ ಫ್ರಮ್ ನ್ಯೂ ಬಾರ್ನ್ ಬೇಬಿಯಿಂದ ಅಡಲ್ಟ್ಸ್ವರೆಗೂ ನನ್ನ ಹತ್ರ ಪಿಲ್ಲೋಸ್ ಇದೆ. ಸೊ ಇದ್ರಲ್ಲೂ ನೀವು ಹೈಟ್ ಜಾಸ್ತಿ ಯೂಸ್ ಮಾಡ್ತೀರಾ, ನನ್ನ ಹತ್ರ ಪಿಲ್ಲೋಸ್ ಇದೆ. ಹೈಟ್ ಕಡಿಮೆ ಯೂಸ್ ಮಾಡ್ತೀರಾ, ನನ್ನ ಹತ್ರ ಇದೆ. ಮೀಡಿಯಂ ಹೈಟ್ ಯೂಸ್ ಮಾಡ್ತೀನಿ ಅಂತೀರಾ, ನನ್ನ ಹತ್ರ ಇದೆ. ಎಕ್ಸ್ಪೆಷಲಿ ನಿಮಗೆ ನೆಕ್ ಪೇನ್ ಇದೆಯಾ, ಅದಕ್ಕೂ ನನ್ನ ಹತ್ರ ಸಜೆಷನ್ ಪಿಲ್ಲೋಸ್ ಇದೆ. ಸೊ ಅದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸರ್. ಓಹೋ, ಕಲೆಕ್ಷನ್ಸ್ ಸರ್. ಇದನ್ನು ನೋಡಿ, ಇದು ಕಿಡ್ಸ್ ಪಿಲ್ಲೋ ಅಂತ ಹೇಳ್ತೀವಿ. ಕಿಡ್ಸ್ ಪಿಲ್ಲೋ. ಹೌದು ಸರ್, ಇದು ಚಿಕ್ಕ ಮಕ್ಕಳಿಗೆ ಎಕ್ಸ್ಪೆಷಲಿ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ನೀವು ಹೈಟ್ ಕಡಿಮೆ ಯೂಸ್ ಮಾಡ್ತೀರಾ, ಈ ಪಿಲ್ಲೋ. ಓಕೆ. ಸೊ ಈ ತರ ಬರುತ್ತೆ ನೋಡಿ. ಸೊ ಥಿಕ್ನೆಸ್ ಎಲ್ಲ ನೋಡ್ಬೋದು. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಮೀಡಿಯಂ ಹೈಟ್ ಅಲ್ಲಿ ಬೇಕಾ, ಇದರಲ್ಲಿ ನನ್ನ ಹತ್ರ ಬಂದು 2 ವೇರಿಯನ್ಸ್ ಇದೆ ಸರ್. ಓಕೆ. ಇದೊಂದು. ನೀವು ಹೈಟ್ ಜಾಸ್ತಿ ಯೂಸ್ ಮಾಡ್ತೀರಾ, ನನ್ನ ಹತ್ರ ಇದೆ. ಓಕೆ. ಸೊ ನೆಕ್ಸ್ಟ್ ನಿಮಗೆ ಎಕ್ಸ್ಪೆಷಲಿ ನೆಕ್ ಪೇನ್ ಇದೆಯಾ, ನೆಕ್ ಪೇನ್ ಅದು ಮೇನು. ಅದು ನೆಕ್ ಪೇನ್ ಅಲ್ಲೂ ನೀವು ಹೈಟ್ ಕಡಿಮೆ ಯೂಸ್ ಮಾಡ್ತೀರಾ, ಅವರಿಗೆ ನಾವು ಈ ಪಿಲ್ಲೋ ರೆಕಮೆಂಡ್ ಮಾಡ್ತೀವಿ. ಓಹೋ. ಸೊ ಇಲ್ಲ ಹೈಟಲ್ಲಿ ಬೇಕು ನಿಮಗೆ, ನೆಕ್ ಪೇನ್ ಇರೋದ್ರಿಂದ. ಸೊ ಹೈಟ್ ಪಿಲ್ಲೋನು ನನ್ನ ಹತ್ರ ಇದೆ. ಎಷ್ಟು ವೇರಿಯಂಟ್ಸ್ ಇದೆ ಸರ್? ಹಾಗೆ ನನ್ನ ಹತ್ರ ಟೋಟಲ್ ಆಗಿ 15 ವೇರಿಯನ್ಸ್ ಬರುತ್ತೆ ಸರ್. 15 ವೇರಿಯಂಟ್ಸ್. ಹೌದು. ಇದನ್ನ ನೋಡಿ ಕ್ವೀನ್ ಪಿಲ್ಲೋ ಅಂತ ಹೇಳ್ತೀವಿ. ಕ್ವೀನ್ ಪಿಲ್ಲೋ. ಓಕೆ. ಇವಾಗ ನೀವು ಕ್ವೀನ್ ಸೈಜ್ ಮ್ಯಾಟ್ರಸ್ ಒಂದು ತಗೊಂಡಿದ್ದೀರಾ ಅಂತ ಹೇಳಿದ್ರೆ, 2 ಕ್ವೀನ್ ಸೈಜ್ ಪಿಲ್ಲೋ ಹಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಂಟೈರ್ ಮ್ಯಾಟ್ರಸ್ ಕವರ್ ಆಗುತ್ತೆ. ಸೊ ಈ ಪಿಲ್ಲೋಸ್ ನಾವು ಏನಕ್ಕೆ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೈಟ್ ಅಲ್ಲಿ ಒದ್ದಾಡೋರು ಜಾಸ್ತಿ ಇರ್ತಾರೆ, ನಿದ್ದೆ ಬರ್ತಾರೆ. ಸೊ ಅವರು ಪದೇ ಪಿಲ್ಲೋಸ್ ನ ಡ್ರಾಗ್ ಮಾಡ್ಕೊಳಕ್ ಆಗಲ್ಲ, ಹೇಳ್ಕೊಳಕ್ ಆಗಲ್ಲ. ಸೊ ಅಂತವ್ರಿಗೆ ಈ ತರ ಪಿಲ್ಲೋಸ್ ಸೂಟ್ ಆಗುತ್ತೆ. ಇದು ಕ್ವೀನ್ ಪಿಲ್ಲೋ ಆಯ್ತು. ಇದರಲ್ಲೇ ಕಿಂಗ್ ಪಿಲ್ಲೋ. ಮೇನ್ ಕೋರ್ಸ್ ಅಂದ್ರೆ ಪ್ರೈಸಸ್ ಬಗ್ಗೆ ಏನು ಹೇಳಿಲ್ಲ ನೀವು, ಅದ್ರ ಬಗ್ಗೆ 100% ಮಾಹಿತಿಯನ್ನು ಶೇರ್ ಮಾಡಿಕೊಡ್ತೀನಿ ಸರ್. ಸೊ ಈಗ ನಾವು ಮ್ಯಾಟ್ರಸಸ್ಗೆ ಏನು ಅಂತ ಹೇಳಿದ್ರೆ ಅಪ್ ಟು 30% ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್. ಅಪ್ ಟು 30% ಡಿಸ್ಕೌಂಟ್ ಸರ್. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಫ್ರೀ ಡೆಲಿವರಿ ಸಿಗುತ್ತೆ, ಪ್ಯಾನ್ ಇಂಡಿಯಾ ಫ್ರೀ ಡೆಲಿವರಿ ಕೊಡ್ತೀವಿ. ಸಿಗುತ್ತೆ. ಅಪ್ ಟು 30% ಡಿಸ್ಕೌಂಟ್ ಅಂತ ಕೊಡ್ತಾ ಇದೀವಿ. ಒಂದು ಸ್ವಲ್ಪ ರಫ್ ಐಡಿಯಾ ಕೊಡಿ. ವರ್ತ್ ಆಫ್ 7500 ರೂಪೀಸ್ ಆಕ್ಸೆಸರೀಸ್ ಫ್ರೀ ಕೊಡ್ತೀವಿ. ಏನ್ ಸರ್ ಇದು, ಶಾಕ್ ಮೇಲೆ ಶಾಕ್ ಕೊಡ್ತಿದ್ದೀರಾ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೀರಾ? ಸೊ ವರ್ತ್ ಆಫ್ 7500 ರೂಪೀಸ್ ಆಕ್ಸೆಸರೀಸ್ ಫ್ರೀ ಬರುತ್ತೆ. ಓಕೆ. ಈಗ ಸ್ವಲ್ಪ ಜನರಿಗೆ ಏನಂತಂದ್ರೆ ಒಂದು ನಾರ್ಮಲ್ ಆಗಿ ಐಡಿಯಾ ಕೊಟ್ಬಿಡಿ, ಸ್ಟಾರ್ಟಿಂಗ್ ಪ್ರೈಸ್ ಏನಾಗುತ್ತೆ ಏನಂತ. ಮ್ಯಾಟ್ರಸಸ್ ಸ್ಟಾರ್ಟ್ಸ್ ಫ್ರಮ್ 16,000 ಆನ್ವರ್ಡ್ಸ್ ಸರ್. 16,000 ಆನ್ವರ್ಡ್ಸ್. ಓಕೆ. ಟಾಪರ್ಸ್ ಸ್ಟಾರ್ಟ್ಸ್ ಫ್ರಮ್ 7,000 ಆನ್ವರ್ಡ್ಸ್. ಓಕೆ. ಪಿಲ್ಲೋಸ್ ಸ್ಟಾರ್ಟ್ಸ್ ಫ್ರಮ್ 1,500 ರೂಪೀಸ್. 1,500 ರೂಪೀಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇದನ್ನ ಆರ್ಡರ್ ಮಾಡಬೇಕು ಅಥವಾ ನಿಮ್ಮ ಶಾಪ್ಗೆ ಬರಬೇಕಂತಂದ್ರೆ ಇನ್ನೊಂದು ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ನಮ್ಮ ಶೋರೂಮ್ಗಳದ್ದು ಅಡ್ರೆಸ್ ಹೇಳ್ತೀನಿ. ಸೊ ನಮ್ದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಟೋಟಲ್ ಕರ್ನಾಟಕದಲ್ಲಿ 4 ಶೋರೂಮ್ಸ್ ಇದೆ. ಓಕೆ. ಸೊ ಬೆಂಗಳೂರಲ್ಲಿ 2 ಇದೆ. ಒಂದು ಔಟರ್ ರಿಂಗ್ ರೋಡ್ ರಾಮಮೂರ್ತಿ ನಗರ, ನೆಕ್ಸ್ಟ್ HP ಪೆಟ್ರೋಲ್ ಬಂಕ್. ಓಕೆ. ಸೊ ಲಾಲ್ಬಾಗ್ ವೆಸ್ಟ್ ಗೇಟ್ ಮಾವಳ್ಳಿ ರೋಡ್, ನೆಕ್ಸ್ಟ್ ಸೌತ್ ಸಿಟಿ ಹಾಸ್ಪಿಟಲ್. ಸೊ ಹುಬ್ಳಿಯಲ್ಲಿ ಇರೋದು ಮಾರ್ವೆಲ್ ಬೆಂಗಳೂರು ಪುಣೆ ಹೈವೇ ಮಾರ್ವೆಲ್ ಆರ್ಟಿಸ್ ಅನ್ನೋದು ಮಾಲು. ಅದರಲ್ಲಿ ಶಾಪ್ ನಂಬರ್ UG3. ಹೌದು. ಮಂಗಳೂರು ಅಶೋಕ್ ನಗರ್ ಆಪೋಸಿಟ್ ಉರ್ವಾ ಮಾರ್ಕೆಟ್ ಸರ್. ನಮ್ದು ಆಲ್ 7 days ವರ್ಕಿಂಗ್ ಇರುತ್ತೆ ಸರ್. ಓಕೆ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿಕೊಂಡು ಇದು ಮಾಡಬಹುದು. ಫಾರ್ ಮೋರ್ ಇನ್ಫಾರ್ಮೇಶನ್ಗೆ ಆ ನಂಬರ್ ಕಾಲ್ ಮಾಡಿಕೊಂಡು ನೀವು ಬರ್ಬೋದು. ಒಂದ್ಸರಿ ಬಂದು ಸ್ಟೋರ್ ವಿಸಿಟ್ ಮಾಡಿ ಪ್ರಾಡಕ್ಟ್ ಎಲ್ಲ ಟಚ್ ಅಂಡ್ ಫೀಲ್ ಮಾಡಿ ತಗೋ. ಸೊ ವಾಟ್ಸ್ಆಪ್ ಕೂಡ ಮಾಡಿದ್ರೆ ಕ್ಯಾಟಲಾಗ್ಸ್ ಎಲ್ಲ ಕಳಿಸ್ಕೊಡ್ತೀವಿ. 100% ಸರ್, ಮಾಹಿತಿ ಎಲ್ಲ ಶೇರ್ ಮಾಡಿ ಕೊಡ್ತೀವಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.